ಯಡಿಯೂರಪ್ಪ ಅವರ ವಿರುದ್ಧದ ಅಸಮಾಧಾನ ಏನಿದೆ ಅದು ಬಿಜೆಪಿ ವಿರುದ್ಧ ತಿರುಗುತ್ತಾ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರ. ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಬಯಸ್ತಾ ಇದ್ದ ಈಶ್ವರಪ್ಪನವರು ಈಗ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಈಶ್ವರಪ್ಪ ಮನವೊಲಿಕೆಗೆ ಬಸವರಾಜ ಬೊಮ್ಮಾಯಿ ಅವರು ನಿರಂತರ ಕಸರತ್ತುಗಳನ್ನ ನಡೆಸಬೇಕಾದಂತಹ ಪರಿಸ್ಥಿತಿ. ಈಶ್ವರಪ್ಪ ಸಭೆ ನಡೆಸಲಿ, ಆ ಬಳಿಕ ಮಾತನಾಡ್ತೀನಿ ಅಂದಿದ್ದಾರೆ ಬೊಮ್ಮಾಯಿ. ಮಾತಾಡಿದ್ದೀನಿ ಈಶ್ವರಪ್ಪರ ಹತ್ರ. ಅವರು ಇವತ್ತಿನ ಒಂದು ಸಭೆ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಮತ್ತೆ ಮಾತಾಡ್ತಾರೆ. ರೈಟ್, ಸಂದಿಗ್ಧ ಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ಬೊಮ್ಮಾಯಿ ಅವರು. ಅವರಿಗೆ ಟಿಕೆಟ್ ಗೊತ್ತಿದೆ, ಯಾಕಂದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ದಿವ್ಯಾ ಕುರುಬ ವೋಟ್ಸ್ ಜಾಸ್ತಿ ಇದೆ. ಕನ್ಸಾಲಿಡೇಟ್ ಮಾಡುವಂತಹ ಜವಾಬ್ದಾರಿ ಈಶ್ವರಪ್ಪ ಅವ್ರದೇ, ಯಾಕಂದ್ರೆ ಬಿಜೆಪಿ ಒಬಿಸಿ ಫೇಸ್ ಅಂತಾನೆ ಈಶ್ವರಪ್ಪ ಅವ್ರನ್ನ ಕರೀತಾರೆ. ರೈಟ್, ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಶಿಧರ್. ಈಶ್ವರಪ್ಪ ಅವರ ಮನವೊಲಿಕೆ ಹೇಗೆ ಅನ್ನೋದೇ ಪ್ರಶ್ನೆ. ಬೊಮ್ಮಾಯಿ ಅವರ ಕಸರತ್ತಿಗೆ ಇಲ್ಲಿ ತನಕ ಫಲ ಸಿಕ್ಕಿದ್ಯಾ? ಆಮೇಲೆ ಬಂಡಾಯ ಅಭ್ಯರ್ಥಿ ಆಗುವಂತಹ ವಿಚಾರದಲ್ಲಿ ಇಲ್ಲಿ ತನಕ ಈ ಕ್ಷಣದ ಆಲೋಚನೆ ಏನು ಅಂತ? ಖಂಡಿತವಾಗಿಯೂ ಮಮತಾ, ಏನು ಈಗಾಗಲೇ ಈಶ್ವರಪ್ಪ ಅವರ ಪುತ್ರನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಈಶ್ವರಪ್ಪ ಅವರು ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಇಂದು ಸಂಜೆ 5 ಗಂಟೆಗೆ ಒಂದು ಸಭೆ ಕೂಡ ನಿಗದಿಯಾಗಿತ್ತು. ಶಿವಮೊಗ್ಗದ ಬಂಜಾರ ಭವನದಲ್ಲಿ ಈಶ್ವರಪ್ಪ ಅವರು ತಮ್ಮ ಆಪ್ತರು ಮತ್ತೆ ಬೆಂಬಲಿಗರ ಸಭೆ ಕರೆದಿದ್ರು. ಆ ಸಭೆಯ ನಂತರ ತನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ರು. ಈಗಾಗಲೇ ಈಶ್ವರಪ್ಪ ಅವ್ರಿಗೆ ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದೆ. ಅಂದ್ರೆ ಈಶ್ವರಪ್ಪ ಅವರ ಪುತ್ರನಿಗೆ ಮುಂದಿನ ದಿನಗಳಲ್ಲಿ MLC ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನೀಡಿತ್ತು. ಜೊತೆಗೆ ಈಗಾಗಲೇ ಈಶ್ವರಪ್ಪ ಅವರ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಕೂಡ ಭೇಟಿ ನೀಡಿ ಚರ್ಚೆ ಕೂಡ ಮಾಡಿದ್ರು. ಅಂದ್ರೆ ಯಾವುದೇ ರೀತಿ ದುಡುಕಿನ ನಿರ್ಧಾರ ಕೈಗೊಳ್ಬೇಡಿ, ನಾನು ನಿಮ್ ಜೊತೆಗಿದ್ದೀನಿ, ದೆಹಲಿಗೆ ತೆರಳಿ ಮಾತುಕತೆ ನಡೆಸ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ನೀವು ನೋಡ್ಬೋದಾಗಿದೆ, ಈಗಾಗಲೇ ಸಾಕಷ್ಟು ಜನರು ಈ ಒಂದು ಸಭೆಗೆ ಬರ್ತಿದ್ದಾರೆ. ಸ್ವತಃ ಕಾಂತೇಶ್ ಅವರು ಕೂಡ ಈ ಸಭೆಗೆ ಈಗಾಗಲೇ ಆಗಮಿಸಿದ್ದಾರೆ. ಅವ್ರನ್ನೇ ಒಂದು ಮಾತಾಡ್ಸೋಂತ ಪ್ರಯತ್ನ ಮಾಡ್ತೀನಿ. ಸರ್, ಟಿಕೆಟ್ ಸಿಗೋ ನಿರೀಕ್ಷೆ ಇತ್ತು, ಮಿಸ್ ಆಗೋದಕ್ಕೆ ಏನ್ ಕಾರಣ? ಈಗ ಟಿಕೆಟ್ ಸಿಕ್ಕಿಲ್ಲ ಅನ್ನೋಕ್ಕಿಂತನೂ ಕೂಡ ಅಭಿಮಾನಿಗಳು ತಂಡೋಪತಂಡವಾಗಿ ಬರ್ತಿರೋದು ತುಂಬ ಸಂತೋಷ ಆಗ್ತಿದೆ. ಅವರೆಲ್ಲರ ಅನಿಸಿಕೆಗಳು ಏನು ಅಂತ ತಿಳ್ಕೊಳ್ಳೋಣ. ಈಗಿನ್ನೂ ಈಗ ಸದ್ಯ ಬಂದು ಈಗ ನಿಂತಿದ್ದೀನಿ. ಬರೋವಂಥ ದಿನಗಳಲ್ಲಿ ನಮ್ಮ ತಂದೆಯವ್ರು ಏನು ತೀರ್ಮಾನ ಮಾಡ್ತಾರೆ, ನಮ್ಮೆಲ್ಲ ಹಿತೈಷಿಗಳು ಅಭಿಮಾನಿಗಳು ಏನು ತೀರ್ಮಾನ ಮಾಡ್ತಾರೆ, ಅದ್ರ ಮೇಲೆ ನಡೀತೀವಿ. ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರಂತ ಈ ಒಂದು ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂತೀವಿ. ಸ್ವತಃ ಯಡಿಯೂರಪ್ಪ ಅವರೇ ಟಿಕೆಟ್ ಕೊಡಿಸೋ ಭರವಸೆ ನೀಡಿದ್ರು, ತಾವು ಕೂಡ ಸಂಘಟನೆ ಮಾಡಿದ್ರು. ವಿಚಾರ ಆಮೇಲೆ ಮತ್ತೆ ಮಾತಾಡ್ತೀನಿ. ಈಗ ಸಭೆ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಯಾರೆಲ್ಲ ಬರೋ ನಿರೀಕ್ಷೆ? ಎಲ್ಲ ಬರ್ತಾ ಇದಾರೆ. ಮಾತಾಡ್ತೀನಿ. ರಮೇಶ್ ಜಾರಕಿಹೊಳಿ ಕೂಡ ಭೇಟಿ ನೀಡಿದ್ರು. ಏನ್ ಹೇಳಿದ್ರು? ಪ್ರತಿಯೊಬ್ಬ ನಾಯಕರು ಕೂಡ ಈಶ್ವರಪ್ಪನವ್ರ ಜೊತೆ, ಹಿಂದುತ್ವದ ಜೊತೆ, ಹಿಂದೂಗಳ ಜೊತೆ ಇದ್ದಾರೆ ಅನ್ನಂತ ಧೈರ್ಯ ನಮಗೆ ತುಂಬ್ತಾ ಇದಾರೆ. ಆ ಎಲ್ಲಾ ನಾಯಕರು ಕೂಡ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಅದೇ ನಮ್ಮೆಲ್ಲರ ಉದ್ದೇಶ. ಓಕೆ, ಇದು ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರ ಮಾತಾಗಿದೆ ಮಮತಾ. ರೈಟ್, ಪ್ರತಿ ಹಂತದಲ್ಲೂ ಚಾಕ್ಲೇಟ್ ತೋರಿಸೋ ಮೂಲಕವಾಗಿ ಇದು ನಿನ್ನ ಕಾದಿದೆ ಅಂತ ಹೇಳ್ತಾ ಇದ್ರು. ಆದ್ರೆ ಅದು 2 ಸರಿ ನಿರಾಸೆ ಆಗಿದೆ. ಈಗ MLC ಆ ಚಾಕ್ಲೇಟ್ ತೋರಿಸ್ತಾ ಇದ್ದಾರೆ, ಅದು ಕೂಡ ಒಂದು ಮೋಸಕ್ಕೆ ಒಳಗಾಗುವಂತಹ ಹುನ್ನಾರ. ಹಾಗಾಗಿ ಅದನ್ನ ನಂಬಲ್ಲ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ.